ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಇರುವಂತಹ ದರ್ಶನ್ಗೆ ಈಗ ಸರ್ಜರಿದ ಗೊಂದಲ ಒಂದು ಕಡೆ, ಇದರ ನಡುವೆ ಬೇಲ್ ಟೆನ್ಷನ್ ಕೂಡ. ಕಾರಣ ಹೈಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಹೈಕೋರ್ಟ್ನಲ್ಲಿ ಇವತ್ತು ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆ ಇದೆ. ದರ್ಶನ್, ಪವಿತ್ರ ಗೌಡ ಸೇರಿದ ಹಾಗೆ 6 ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್, ನಾಗರಾಜ್ ಪರ ವಕೀಲರು ಈಗಾಗಲೇ ವಾದ ಮುಕ್ತಾಯ ಮಾಡಿದ್ದಾರೆ. ಪವಿತ್ರ ಗೌಡ, ಲಕ್ಷ್ಮಣ್ ಸೇರಿದ ಹಾಗೆ 4 ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ದರ್ಶನ್, ನಾಗರಾಜ್ ವಾದ ಮುಕ್ತಾಯ. ಇದರ ನಡುವೆ ಪವಿತ್ರ ಗೌಡ ಮತ್ತು ಲಕ್ಷ್ಮಣ್ ಸೇರಿದ ಹಾಗೆ 4 ವಿಚಾರಣೆ ಇನ್ನೂ ಬಾಕಿ ಇದೆ. ಆರೋಪಿಗಳ ವಾದ ಮುಕ್ತಾಯದ ಬಳಿಕ ಎಸ್ಪಿಪಿ ವಾದ ಮಾಡ್ತಾರೆ. ಅವರ ವಾದವೂ ಕೂಡ ಬಾಕಿ ಇದೆ. ದರ್ಶನ್ ಮಧ್ಯಂತರ ಜಾಮೀನು ಅವಧಿ 8 ದಿನ ಮಾತ್ರ ಇದೆ. 6 ವಾರಗಳ ಮಧ್ಯಂತರ ಜಾಮೀನು ಈಗಾಗಲೇ 5 ವಾರ ಮುಗಿದಿದೆ. ಇನ್ನುಳಿದಿರುವಂಥದ್ದು 1 ವಾರ. ಈ 8 ದಿನದಲ್ಲಿ ವಾದ ಮುಕ್ತಾಯವಾಗಿ ಆದೇಶ ಬರುತ್ತಾ? ಒಂದು ವೇಳೆ ಆದೇಶ ಬರದೇ ಹೋದ್ರೆ ದರ್ಶನ್ಗೆ ಮತ್ತೆ ಜೈಲಾಗುತ್ತಾ? ಜಾಮೀನಿಗಾಗಿ ಸರ್ಜರಿಗೆ ಇನ್ನೂ ಕೂಡ ಓಕೆ ಅಂತ ಹೇಳ್ತಾ ಇಲ್ಲ ದರ್ಶನ್. ರೆಗ್ಯುಲರ್ ಬೇಲ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ ದರ್ಶನ್. ಹಾಗಾಗಿ ಸರ್ಜರಿಗೆ ಇನ್ನೂ ಓಕೆ ಅಂತ ಹೇಳ್ತಾ ಇಲ್ಲ. ಜಾಮೀನು ಸಿಕ್ಕರೆ BGS ಬಿಟ್ಟು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರಾ? ಮಧ್ಯಂತರ ಜಾಮೀನು ಬಳಿಕ ಮುಂದೇನು ಅನ್ನೋ ಟೆನ್ಷನ್ ಇದೆ. ಮಧ್ಯಂತರ ಜಾಮೀನು ಪಡೆದು ಸರ್ಜರಿಗೆ ಇನ್ನೂ ಕೂಡ ದರ್ಶನ್ ಒಪ್ಪಿಗೆ ಕೊಡ್ತಾ ಇಲ್ಲ. ಗೊಂದಲದಲ್ಲೇ ಇದ್ದಾರೆ. ಜಾಮೀನು ಭವಿಷ್ಯ ನಿರ್ಧಾರಕ್ಕೆ ಕಾದು ಕುಳಿತಿದ್ದಾರೆ ದರ್ಶನ್. ದರ್ಶನ್ ನಡೆಯಿಂದ BGS ವೈದ್ಯರು ಕೂಡ ಕಂಗಾಲಾಗಿದ್ದಾರೆ. ಸರ್ಜರಿಯ ವಿಳಂಬಕ್ಕೆ BP ಏರುಪೇರು ಕಾರಣವನ್ನ ಕೊಟ್ಟಿದ್ದಾರೆ ವೈದ್ಯರು. BP ಫ್ಲಕ್ಚುಯೇಷನ್ ಆಗ್ತಾ ಇದೆ, ಹಾಗಾಗಿನೇ ಸರ್ಜರಿ ಮಾಡಲಿಲ್ಲ ಅಂತ ರಿಪೋರ್ಟ್ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇವತ್ತು ಕೋರ್ಟ್ಗೆ ಮೆಡಿಕಲ್ ರಿಪೋರ್ಟ್ ಮತ್ತೆ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ದರ್ಶನ್ ಚಿಕಿತ್ಸೆ ಪಡಿತಾ ಇರೋ ಫೋಟೋ ನಿನ್ನೆ ಅಷ್ಟೇ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ದರ್ಶನ್ ಮತ್ತು ನಾಗರಾಜ್ ಪರ ವಕೀಲರು ವಾದ ಮುಕ್ತಾಯ ಮಾಡಿದ್ದಾರೆ. ಇನ್ನುಳಿದಂಥವರ ವಿಚಾರಣೆ ಬಾಕಿ ಇದೆ. ಅದಾದ ನಂತರ SPP ವಾದ ಮಾಡ್ತಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಕಡೆ ದರ್ಶನ್ಗೆ ಸರ್ಜರಿ ಗೊಂದಲ, ಅದರ ನಡುವೆ ಇವತ್ತು ರೆಗ್ಯುಲರ್ ಬೇಲ್ ಅರ್ಜಿ. ಸೊ ಈಗಾಗಲೇ ದರ್ಶನ್ ಪರ ವಕೀಲ CV ನಾಗೇಶ್ ಅವರು ವಾದ ಮಾಡಿದ್ದಾರೆ. SPP ವಾದ ಬಾಕಿ ಇದೆ. ಇನ್ನುಳಿದಂತಹ ಆರೋಪಿಗಳ ವಾದ ಕೂಡ ಆಗೋದು ಬಾಕಿ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಎಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರುತ್ತೆ? ಏನಾಗಬಹುದು? ಏನೆಲ್ಲ ಸಾಧ್ಯತೆಗಳಿದೆ? ಖಂಡಿತ ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ನಟ ದರ್ಶನ್ ಈಗ ಬೇಲ್ ಮೇಲೆ 45 ದಿನಗಳ ಮಧ್ಯಂತರ ಜಾಮೀನು ಪಡೆದು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥದ್ದು. ಆಪರೇಷನ್ ಮಾಡಬೇಕು ಅಂತ ಹೇಳಿ ಬೇಲನ್ನ ತೆಗೆದುಕೊಂಡಂತಹ ವಕೀಲರೇನಿದ್ದಾರೆ, ಇದುವರೆಗೂ ಸಹ BP ವೇರಿಯೇಷನ್ ಇದೆ, ಹೀಗಾಗಿ ಸಮಸ್ಯೆ ಇದೆ, ಹೀಗಾಗಿ ಆಪರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಕೇವಲ 90 ನಿಮಿಷಗಳ ಕಾಲ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ ಅಂತೇಳಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಜಾಮೀನಿಗೆ ಸಂಬಂಧಿಸಿದಂತೆ ನಟ ದರ್ಶನ್, ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್, ಅನುಕುಮಾರ್ ಸೇರಿದಂತೆ ಎಲ್ಲ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಮುಖ್ಯವಾಗಿ ಈಗಾಗಲೇ ನಟ ದರ್ಶನ್ ಆಗಿರ್ಬೋದು, ಮತ್ತೆ ಇನ್ನೊಬ್ರು ನಾಗರಾಜ್ ಪರ ವಕೀಲರು ಏನಿದ್ದಾರೆ CV ನಾಗೇಶು ಮತ್ತೆ ಇತರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಇನ್ನು ಉಳಿದಂತೆ ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿನ್ ಕೂಡ ಹಾಜರಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಅವರು ವಾದ ಮಾಡ್ತಾರೆ. ಮತ್ತೆ ಅನುಕುಮಾರ್ ಮತ್ತೆ ಇನ್ನೊಬ್ಬ ಆರೋಪಿ ಆಗಿರ್ತಕ್ಕಂಥ ಲಕ್ಷ್ಮಣ್ ಪರವಾಗೂ ಸಹ ವಾದವನ್ನ ಹಿರಿಯ ವಕೀಲರು ಮಾಡ್ತಾರೆ. ಈ ನಡುವೆ ದರ್ಶನ್ಗೆ ಸಂಬಂಧಿಸಿದಂತ ಎಲ್ಲಾ ವಾದಗಳು ಮುಕ್ತಾಯ ಆಗಿರ್ತಕ್ಕಂಥದ್ದು. CV ನಾಗೇಶ್ ಅವರು ಶುಕ್ರವಾರನೇ ಸಹ ವಾದವನ್ನ ಮುಗಿಸಿದ್ರು. ಈ ನಡುವೆ ನಿನ್ನೆ ಸೋಮವಾರ ಬರ್ಲಿಲ್ಲ, ಇವತ್ತು ಮಂಗಳವಾರ ಆಗಿರೋದ್ರೆ ಮಂಗಳವಾರ ವಿಚಾರಣೆ ಮುಂದೂಡಲಾಗಿತ್ತು. ಇವತ್ತು ಇತರ ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅವರ ಆರೋಪಿಗಳ ಪರ ವಕೀಲರೇನಿದ್ದಾರೆ ಅವರ ವಾದ ಮಂಡನೆ ಆದ ನಂತರ SPP 6 ಆರೋಪಿಗಳು ಅಂದ್ರೆ ನಟ ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ಲಕ್ಷ್ಮಣ್, ನಾಗರಾಜು ಎಲ್ಲ ಆರೋಪಿಗಳಿಗೆ ಸಂಬಂಧಿಸಿದಂತೆ ರಿಪ್ಲೈಯನ್ನ ಕೊಡ್ತಾರೆ. ಅಂದ್ರೆ
SP ಪ್ರಸನ್ನ ಕುಮಾರ್ ಇವ್ರಿಗೆ ಯಾಕೆ ಬೇಲ್ ಕೊಡಬಾರ್ದು, ಎಷ್ಟು ಸಾಕ್ಷಿಗಳಿದ್ದಾವೆ, 231 ಸಾಕ್ಷಿಗಳನ್ನ ಕಲೆ ಹಾಕಿದೀವಿ, ವಿಟ್ನೆಸ್ ಗಳಿದ್ದಾರೆ, ಐ ವಿಟ್ನೆಸ್ ಇದ್ದಾರೆ, ಟೆಕ್ನಿಕಲ್ ಸಾಕ್ಷಿ ಇದ್ದಾರೆ, ಕೊಲೆ ಮಾಡಿರೋ CCTV ಆಗಿರ್ಬೋದು, ಐ ವಿಟ್ನೆಸ್ ಆಗಿರ್ಬೋದು, ಗಾಡಿಗಳಾಗಿರ್ಬೋದು, ಎಲ್ಲವೂ ಸಹ ಸಾಕ್ಷಿಗಳು ಪ್ರಮುಖವಾಗಿ ಇರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಅಂತ ಹೇಳಿ ಈ ಸಂಬಂಧ ಅವರು ವಾದ ಮಾಡೋ ಚಾನ್ಸಸ್ ಇರ್ತಕ್ಕಂಥದ್ದು. ಇವ್ರದೆಲ್ಲ ವಾದ ಮುಗಿದ ಮೇಲೆ, ಆರೋಪಿಗಳ ಪರ ವಕೀಲರ ವಾದ ಮುಗಿದ ಮೇಲೆ ಈ SPP ರಿಪ್ಲೈ ಕೊಡ್ತಾರೆ. ಇದು ಇವತ್ತು ಕಂಟಿನ್ಯೂ ಆಗಬಹುದು, ನಾಳೆನೂ ಸಹ ಕಂಟಿನ್ಯೂ ಆಗ್ಬೋದು. ಈ ನಡುವೆ 45 ದಿನಗಳ ದರ್ಶನ್ ಅವರ ಇಂಟ್ರೀಮ್ ಅಪ್ಲಿಕೇಶನ್ ಏನಿದೆ ಅದು ಡಿಸೆಂಬರ್ 11ಕ್ಕೆ ಮುಗಿತಾ ಇರ್ತಕ್ಕಂಥದ್ದು. ಹೇಗಾದ್ರೂ ಮಾಡಿ ರೆಗ್ಯುಲರ್ ಬೇಲನ್ನ ತೆಗೆದುಕೊಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇದ್ರು. ಈ ನಡುವೆ ದರ್ಶನ್ಗೆ ಇನ್ನೂ ಯಾಕೆ ಸರ್ಜರಿ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನ ಜಡ್ಜ್ ಅವರು ಕೇಳ್ತಾರೆ. ಆದ್ರೆ BP-ಯಲ್ಲಿ ವೇರಿಯೇಷನ್ ಇದೆ, ಹೀಗಾಗಿ ಸರ್ಜರಿ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇಂಟ್ರೀಮ್ ಮೆಡಿಕಲ್ ರಿಪೋರ್ಟ್ ಅನ್ನ ಸಲ್ಲಿಸಿ ಇಂಟ್ರೀಮ್ ಬೇಲ್ ತೆಗೆದುಕೊಂಡಂತ ದರ್ಶನ್ ಎಲ್ಲೋ ಒಂದ್ ಕಡೆ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಸುಳ್ಳು ಹೇಳಿಸಿದ್ದಾರೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ನಾಟಕ ಆಡಿ ಬಂದು ಅಡ್ಮಿಟ್ ಆಗಿ ಇಷ್ಟು ದಿನ ಆದ್ರೂ ಸಹ ಹಿರಿಯ ವಕೀಲ CB ನಾಗೇಶ್ ವಾದ ಮಾಡುವಾಗ ಹೇಳ್ತಾರೆ, ಬೇಲ್ ಸಿಗ್ಲಿಲ್ಲ ಅವ್ರಿಗೆ, ಕೂಡಲೇ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಲಕ್ಕ ಹೊಡೆಯುತ್ತೆ, ಮತ್ತೆ ಪ್ಯಾರಾಲಿಸಿಸ್ ಆಗುತ್ತೆ, ಒಂದ್ ಸೈಡಿನ ಸ್ವಾಧೀನನೇ ಕಳ್ಕೊಂತಾರೆ ಅಂತ ಹೇಳಿ ವಾದ ಮಾಡ್ತಾರೆ. ಇದೆಲ್ಲವನ್ನ ನೋಡಿದ್ರೆ ಇಷ್ಟೊತ್ತಿಗೆ ಆಪರೇಷನ್ ಆಗ್ಬೇಕಿತ್ತು, ಇದುವರೆಗೂ ಸಹ ಆಗಿಲ್ಲ. ಎಲ್ಲೋ ಒಂದ್ ಕಡೆ BG ಆಸ್ಪತ್ರೆಯಲ್ಲಿ ದಾಖಲಾಗಿ ನಾಟಕ ಆಡ್ತಾ ಇದ್ದಾರೆ. 4th ಫ್ಲೋರ್ ಅಲ್ಲಿ ಇರ್ತಕ್ಕಂಥ ಸೂಟ್ ರೂಮ್ ತೆಗೆದುಕೊಂಡ್ರೆ VIP ರೂಮ್ ಆಗಿರುತ್ತೆ. ಯಾರಿಗೂ ಸಹ ಅಲ್ಲಿ ಏನಾಗ್ತಾ ಇದೆ, ಡಾಕ್ಟರ್ ಬಿಟ್ರೆ ಯಾರಿಗೂ ಸಹ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ನ್ಯಾಯಾಲಯಕ್ಕೆ ಎಲ್ಲೋ ಒಂದ್ ಕಡೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಇನ್ನು ಡಾಕ್ಟ್ರು ವೈದ್ಯರು ಸಜೆಷನ್ ಕೊಟ್ಟರು ಸಹ ದರ್ಶನ್ ಎಲ್ಲೋ ಒಂದ್ ಕಡೆ ಭವಿಷ್ಯದ ದೃಷ್ಟಿಯಿಂದ ನಾನು ಆಕ್ಟಿಂಗ್ ಮಾಡೋದಕ್ಕಾಗಲ್ಲ, ಆಕ್ಷನ್ ಸೀನ್ ಮಾಡೋದಕ್ಕಾಗಲ್ಲ ಅನ್ನೋದಕ್ಕೆ ಆಪರೇಷನ್ಗೆ ಒಪ್ತಾ ಇಲ್ಲ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಈ ರೆಗ್ಯುಲರ್ ಬೇಲ್ ಆದ ಜಾಮೀನು ಸಿಕ್ಕರೆ ಬೇರೆ ಹಾಸ್ಪಿಟ್ಲಿಗೂ ಕೂಡ ಶಿಫ್ಟ್ ಆಗೋದಕ್ಕೆ ದರ್ಶನ್ ಅಂಡ್ ಫ್ಯಾಮಿಲಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.